ಹಾಯ್ ಹಲೋ ನಮಸ್ಕಾರ, ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಯಾವ ಹೊಸ ಪ್ಲೇಸ್ ನಿಮಗೆ ತೋರ್ಸೋಕೆ ಇಷ್ಟಪಡ್ತೇನೆ ಅಂತಂದ್ರೆ, ಮೈಸೂರಿಂದ ಸುಮಾರು 60ರಿಂದ 80 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂತಹ ಹಿಮವದ್ ಹಿಲ್ಸ್. ಸೊ ಮ್ಯಾಗ ಗುಡ್ಡ ಎಲ್ಲ ನೋಡ್ಬೋದು ನೀವು. ಮ್ಯಾಗ ಹೋಗಿ ತೋರಿಸ್ತೇನೆ ಏನಂತ ಹೇಳಿ. ಸೊ ಬೆಳಗ್ಗೆ 7 ಗಂಟೆ ಅಂದ್ರೆ ನಾವು ಇಲ್ಲಿ ರೀಚ್ ಆಗಿದ್ವಿ. ಅದು ಓಪನ್ ಆಗೋದು 8-8:30 ಅಂತ ಆ ಥರ. ಸೊ ಜಸ್ಟ್ ವಾಕಿಂಗ್ ಮಾಡತ್ತಿದ್ವಿ. ತೋರಿಸ್ತೀನಿ, ಅಲ್ಲಿ ಮ್ಯಾಗ ಹೋಗಿ ತೋರಿಸ್ತೀನಿ, ನೋಡಿರಿ, ಎಂಜಾಯ್ ಮಾಡಿ. ಬಸ್ ಸಂಬಂಧ ವೆಯ್ಟ್ ಮಾಡತ್ತೆ. ಬಸ್ 8:30 ಬರ್ತೈತೆ ಅಂತಂದಾರ. ಸೊ ಅದ್ರ ಸಂಬಂಧ ವೆಯ್ಟ್ ಮಾಡತ್ತೇವೆ. ಇವು ಸಫಾರಿ ಗಾಡಿಗಳದಾವ, ಬಟ್ ಹೆವಿ ಕಾಸ್ಟ್ಲಿ ಅದಾವ. ಸೊ ಅದ್ರ ಸಂಬಂಧ ಗೌರ್ಮೆಂಟ್ ಬಸ್ ಸಂಬಂಧ ವೆಯ್ಟ್ ಮಾಡತ್ತೇವೆ. ಬಸ್ ಟಿಕೆಟ್ ತೊಗೊಂಡ್ವಿ. ಒಬ್ಬರಿಗೆ 60 ರೂಪಾಯಿ ಅಪ್ ಆ್ಯಂಡ್ ಡೌನ್, ಅಂದರೆ ಹೋಗಿ ಬರ್ಬೋದು ವಾಪಸ್. ಸೊ 2 ಬಸ್ KSRTC ಬಸ್ ಅದಾವ. ಟಿಕೆಟ್ ತೋರಿಸು, ಎಷ್ಟೈತೆ ಹೇಳಿ? 120 ಇಬ್ಬರಿಗೆ. ಹಾಂ, KSRTC ನಾರ್ಮಲ್ ಗೌರ್ಮೆಂಟ್ ಬಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇಲ್ಲಿ ಬಂದು 1 ತಾಸು ವೇಟ್ ಮಾಡಿ ನಾಷ್ಟ ಮಾಡಿ ಬಸ್ ಟಿಕೆಟ್ ತೊಗೊಂಡ್ವಿ. ಸೊ ಈಗ ವಾಪಸ್ ಮ್ಯಾಗ ಹೊಂಟೇವಿ. ಗುಡ್ಡದ ಮ್ಯಾಗ ಗೋಪಾಲ ಸ್ವಾಮಿ ಟೆಂಪಲ್ ನೋಡಕ್ಕೆ ಹೊಂಟೇವಿ. ಸೊ ನೋಡೋಣಂತ. ಬಸ್ 4 ಕಿಲೋಮೀಟ್ರ್ ದೂರ ಐತೆ ಅಂತ ಹೇಳ್ಯಾರ. ಎಂಜಾಯ್ ಮಾಡೋಣ ನೋಡ್ರಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ? ಓಹೋ, ನಾವಿರುವ ತಾಣವೇ ಗಂಧದ ಗುಡಿ. ಫೈನಲಿ ಗೋಪಾಲ ಸ್ವಾಮಿ ಟೆಂಪಲ್. ಫೈನಲಿ ಈಗ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದೇವಿ. ಸೊ ಮ್ಯಾಗ ಹೋಗಿಂದ ದೃಶ್ಯ ತೋರಿಸ್ತೀನಿ. ಸೊ ಇವತ್ತಂತೂ ಏನು ಫಾಗ್ ಐತಿ. ಸೊ ಇದಕ್ಕೆ ಹಿಮದ ಗೋಪಾಲ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಸುತ್ತಮುತ್ತಲು ಹಿಮದ ಥರ ಫಾಗ್ ಎಲ್ಲ ಐತಿ. ಸೊ ಅದ್ರ ಸಂಬಂಧ ಇದಕ್ಕೆ ಹಿಮದ ಗೋಪಾಲ ಸ್ವಾಮಿ ಅಂತೇಳಿ ಒಂದು ಹೆಸರು ಬಂತು. ಸೊ ಮ್ಯಾಗ ಹೋಗಿ ತೋರಿಸ್ತೀನಿ. ಸುಮಾರು ಟೈಮ್ 9 ಗಂಟೆ ಆದ್ರೂ ಇನ್ನೂ ಫಾಗ್ ಐತಿ. ಮ್ಯಾಗ ಹೋಗಿ ನೋಡೋಣ, ಬರ್ರಿ. ಸೊ ಫೈನಲಿ ಗೋಪಾಲ ಸ್ವಾಮಿ ದೇವರ ದರ್ಶನ ಆಯ್ತು. ಸೊ ಮೈಸೂರಿಂದ ಸುಮಾರು 80 ಕಿಲೋಮೀಟರ್ ದೂರ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ. ಇಲ್ಲಿನ ದೃಶ್ಯನೂ ಅಷ್ಟೇ ಚಲೋ ಐತಿ. ಒಳಗೆ ಪೀಸ್ಫುಲ್ ಹೋಲಿಸ್ಟಿಕ್ ಫೀಲ್ ಆಗುತ್ತೆ. ಸೊ ನೀವು ಬರ್ರಿ ಅಂತ ಹೇಳಿ ಸಜೆಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಬೆಳಗ್ಗೆ ನಾವು 9 ಗಂಟೆಗೆ ಬಂದಿದ್ವಿ. ಅವಾಗೂ ಜಾಸ್ತಿ ಫಾಗ್ ಇತ್ತು. ಈಗ ಸುಮಾರು ಟೈಮ್ ಒಂದು 10 ಗಂಟೆಗೆ ಎಷ್ಟು ಫಾಗ್ ಐತೆ ಅಂದ್ರೆ ಇನ್ನು ಮಾರ್ನಿಂಗ್ ಟೈಮ್ದಾಗ ಎಷ್ಟು ಇರ್ಬೋದು ಅಂತೇಳಿ ನೀವು ಇಮ್ಯಾಜಿನ್ ಮಾಡ್ಕೊರಿ. ಸೊ ಅದ್ರ ಸಂಬಂಧ ನೀವು ಮೈಸೂರು ಹತ್ತಿರ ಎಲ್ಲಾದರೂ ಟ್ರಿಪ್ಪಿಗೆ ಬಂದಾಗ
ಈ ಗೋಪಾಲ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿರಿ ಅಂತ ಹೇಳಿ ನಾನು ಹೈಲಿ ರಿಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್.